ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆಗಳಂದರೆ ಅದನ್ನು ಯಾರು ಒಂದು ಹಸು ಕೂಡ ಹೋಗ್ಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಂತೆ. ಅಷ್ಟು ಕಠಿಣವಾದ ಕಾನೂನಿರುವಂತಹ ಈ ಒಂದು ರೈಲ್ವೆ ಇಲಾಖೆ ಸುಮಾರು 25,90,00,000 ಅನುದಾನದಲ್ಲಿ ಇವತ್ತು ಈ ಒಂದು ಬಂಗಾರಪೇಟೆ ನಗರದ ಒಂದು ನಿರ್ಮಿಸಿರುವಂಥ ಅಭಿವೃದ್ಧಿಪಡಿಸಿರುವಂತಹ ಮೇಲ್ಸೇತುವೆ ಲೋಕಾರ್ಪಣೆ ಮಾಡಲು ಕೇಂದ್ರ ಸಚಿವರು ರೈಲ್ವೆ ಸಚಿವರಿಗೆ ಏನು ಪಾಪ ಪುರ್ಸತ್ತೇ ಇಲ್ಲ. ಯಾಕೆ ಪುರ್ಸತ್ತಿಲ್ಲ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಸ್ಥಳೀಯ ಸಂಸದರಾದಂಥ ಮಲ್ಲೇಶ್ ಬಾಬಣ್ಣವರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದಂತೆ ಈ ಒಂದು 25,90,00,000 ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವಂಥ ಈ ಮೇಲ್ಸೇತುವೆ ಏನಿದೆ ಇದು ಗುಣಮಟ್ಟ ಕಾಯ್ಕೋಬೇಕು. ಯಾಕಂದರೆ ನಾನು ಅವಾಗಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಅಂದರೆ ಅದು ಕಠಿಣವಾದಂತಹ ಇಲಾಖೆ. ಎಲ್ಲ ಯಾರು ಅಲ್ಲಿ ಗಿಡಗಳು ಬೇಕಾದ್ರೆ ಕೊಂಡ್ಕೊಂಡಿರ್ಬೋದು, ಓಡಾಡ್ಬೋದು, ನಶೆ ಹೊಡಿಬೋದು, ಎಣ್ಣೆ ಕುಡಿಬೋದು. ಆದರೆ ಅವ್ರ ಕಣ್ಣು ಕಾಣಿಸೋಂಥ ಯೋಜನೆಗಳು ಮಾತ್ರ ಭಾರಿ ಕಠಿಣವಾಗಿ ಅದನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡಲಿ, ಒಳ್ಳೆಯದೇ. ಅದಕ್ಕೋಸ್ಕರ ಇದು ಈ ನಗರದ ಅಂದರೆ ಈ ಬೂದಿಕೋಟೆ ಇರ್ಬೋದು, ಈ ಕಡೆ ಟೇಕಲ್ ಇರ್ಬೋದು, ಈ ಒಂದು ಹೋಬಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಸಮಸ್ಯೆ ಆದಾಗ ಯಾರೋ ಪುಣ್ಯಾತ್ಮರು ಇದನ್ನು ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಇದು ಗುಣಮಟ್ಟ ಕಾಯ್ಕೊಳ್ಬೇಕು. ಇಲ್ಲಿ ಲೋಕಲ್ ಯಾರೋ ಕೊಟ್ಟಿಲ್ಲ, ಯಾರೋ ಹುಬ್ಬಳ್ಳಿಯವರು ಬಂದಿದ್ದು ಕಾಮಗಾರಿ ಮಾಡಿದ್ದಾರೆ. ಯಾಕಂದರೆ ಇದರ ಗುಣಮಟ್ಟ, ಯಾಕಂದರೆ ಅತಿ ಹೆಚ್ಚಾಗಿ ಭಾರಮಿತ ಲಾರಿಗಳೆಲ್ಲ ಓಡಾಡ್ತಾ ಇರೋದ್ರಿಂದ ಇದರ ಗುಣಮಟ್ಟ ಕಾಯ್ದುಕೊಳ್ಳುವ ಜೊತೆಗೆ ಯಾವುದೇ ಲೋಪದೋಷ ಇದ್ದರೂ ಅದನ್ನು ತನಿಖೆ ಮಾಡಿ ವಿಶೇಷ ತಂಡ ರಚನೆ ಮಾಡಿ 1 ವಾರದ ಒಳಗೆ ಮಾನ್ಯ ಕೇಂದ್ರ ಸಚಿವರ ರೈಲ್ವೆ ಸಚಿವರ ಸೋಮಣ್ಣನವರು ಮತ್ತು ಸ್ಥಳೀಯ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರು ಮತ್ತು ಬಂಗಾರಪೇಟೆ ಸ್ಥಳೀಯ ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಇವರು ಒಗ್ಗೂಡಿ ಈ ಒಂದು ಮೇಲ್ಸೇತುವೆಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ಜನಸಾಮಾನ್ಯರಿಗಾಗಿರುವ ತೊಂದರೆಯನ್ನು ತಪ್ಪಿಸಬೇಕಂತೇಳಿ ರೈತ ಸಂಘದಿಂದ ಮಾನ್ಯರನ್ನು ಒತ್ತಾಯ ಮಾಡ್ತಾಯಿದೆ.